ಸೂರ್ಯ ಅವ್ರು ಹಿಡಿತಾರಲ್ಲ ಆ ಒಂದು ಕ್ಯಾಚ್ ನಿಜಕ್ಕೂ ಇಡೀ ಜಗತ್ತು ಕ್ರಿಕೆಟ್ ಜಗತ್ತು ಯಾವತ್ತೂ ಕೂಡ ಮರೆಯಲ್ಲ ಆ ಕ್ಯಾಚ್. ಆ ಬಗ್ಗೆ ಏನ್ ಹೇಳ್ತೀರಿ? ಅದು ಅವೇರ್ನೆಸ್ಸು. ಒಂದು ಅಂಡರ್ ಪ್ರೆಷರ್ ಎಷ್ಟೇ ಪ್ರಾಕ್ಟೀಸಲ್ಲಿ ಈ ಥರ ಕ್ಯಾಚಸ್ಗಳು ಒಂದು 50ರಿಂದ 100 ಕ್ಯಾಚ್ ಹಿಡಿತಾರೆ, ಬೌಂಡ್ರಿ ಲೈನ್ ಕ್ಯಾಚಸ್ಗಳು. ಬಟ್ ಮ್ಯಾಚ್ ಅಂತ ಬರುತ್ತಲ್ಲ, ಪ್ರೆಷರ್ ಇರುತ್ತೆ, ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆ ಟೈಮಲ್ಲಿ ಅವೇರ್ನೆಸ್ನ ತೋರಿಸೋದು, ಕಾಮ್ ಆಗಿರೋವಂಥದ್ದು ಎರಡೂ ಸೂರ್ಯಕುಮಾರ್ ಯಾದವ್ ಮಾಡಿದ್ದು. ಇಂಡಿಯನ್ ಟೀಮಲ್ಲಿ ಒನ್ ಆಫ್ ದ ಬೆಸ್ಟ್ ಫೀಲ್ಡರ್ಸ್ ಅಂದರೆ ಅದು ಸೂರ್ಯ. ಅದಕ್ಕೇನೆ ಆ ಥರ ಒಂದು ಕ್ಯಾಚ್ನ ಕಂಪ್ಲೀಟ್ ಮಾಡೋಕ್ಕಾಗಿದ್ದು. ಇನ್ನೊಂದೇನು ಅಂತಂದರೆ ಕಾಮ್ ಆಗಿದ್ರು ಅವರು. ಕ್ಯಾಚ್ ಬಾಲ್ನ ನೋಡ್ತಾ ಇದ್ರು, ಅದ್ರ ಜೊತೆಗೆ ರೋಪ್ ಎಲ್ಲಿದೆ ಅಂತ ಗೊತ್ತಿತ್ತು ಅವ್ರಿಗೆ, ಅವೇರ್ನೆಸ್ ಕೂಡ ಇತ್ತು. ಸೊ ಎರಡು ಜೊತೆಗೂಡಿದಕ್ಕೆ ಆ ಕ್ಯಾಚ್ನ ಕಂಪ್ಲೀಟ್ ಮಾಡಿ. ಬಟ್ ಅದೊಂದು ವಿವಾದ ಶುರು ಆಗ್ಬಿಟ್ಟಿದೆ. ಅಂದ್ರೆ ಆ ಕ್ಯಾಚ್ ಹಿಡಿಯುವಂತ ಸಂದರ್ಭದಲ್ಲಿ ಸೂರ್ಯಕುಮಾರ್ ಯಾದವ್ ಆ ರೋಪ್ನ ತುಳಿದಿದ್ದಾರೆ ಅಂತೆಲ್ಲ ಆ ಸಾಮಾಜಿಕ ಜಾಲದಲ್ಲಿ ಓಡಾಡ್ತಾ ಇದೆ ಆ ಒಂದು ಫೋಟೋ. ನಿಜಾನ ಅದು? ಸೋಷಿಯಲ್ ಮೀಡಿಯಲ್ಲಿ ಇತ್ತೀಚೆಗೆ ಬರ್ತಾ ಇರೋದು, ಅದೇನ್ ಬೇಕಾದ್ರೆ ಆಗುತ್ತೆ, ನಿಮ್ಗೂ ಗೊತ್ತು. ನೀವು ಇದರಲ್ಲಿ ಇದ್ರೆ ಎಡಿಟಿಂಗ್ ಎಲ್ಲ ಮಾಡ್ತಾರೆ, ಅಲ್ಲಿ ಕ್ಲಿಯರ್ ಎವಿಡೆನ್ಸ್ ಇತ್ತು. ಆಮೇಲೆ ಫೈನಲ್ ಅಂತ ಬಂದಾಗ ಎಕ್ಸ್ಟ್ರಾ ಟೈಮ್ ತೊಗೊಂಡ್ರು ಅದನ್ನ ಡಿಸೈನ್ ಮಾಡೋದಕ್ಕೆ. ಯಾವ ಆಂಗಲ್ ಅಲ್ಲಿ ಬೇಕೋ ಎಲ್ಲ ಆಂಗಲ್ ಅಲ್ಲೂ ಚೆಕ್ ಮಾಡಿದ್ರು. ಎಲ್ಲಿ ಕೂಡ ಒಂದ್ ಸ್ವಲ್ಪನೂ ಕುಶನ್ ಹತ್ರನೂ ಇರ್ಲಿಲ್ಲ ಸೂರ್ಯಕುಮಾರ್ ಯಾದವ್ ಆ ಕ್ಯಾಚ್ ನ ಕಂಪ್ಲೀಟ್ ಮಾಡಿದಾಗ. ಸೊ ನನ್ನ ಪ್ರಕಾರ ಅದು ಬೇಡದೇ ಇರೋರು ಮಾಡ್ತಾ ಇರೋಂಥ ಕೆಲಸ ನನಗನ್ನಿಸ್ತಾ ಇರೋ. ಇಂಡಿಯಾ ಗೆದ್ದಿದೆ ಸೆಲೆಬ್ರೇಟ್ ಮಾಡೋವಂಥ ಟೈಮು, ಅದರಲ್ಲಿ ಕೆಟ್ಟ ನ್ಯೂಸ್ ಹರಡಿಸ್ತಾ ಇರೋದಂದ್ರೆ ಇದು ಒಂಥರ ಬೇಜಾರಾದ ಸಂಗತಿ. ಬಟ್ ನನ್ನ ಪ್ರಕಾರ ಕ್ಲೀನ್ ಕ್ಯಾಚ್ ಅದು. ಬಟ್ ದಕ್ಷಿಣ ಆಫ್ರಿಕಾಕ್ಕೆ ಈ ಗೆಲುವು ಬಹಳ ಮುಖ್ಯ ಆಗಿತ್ತು ಅಂತ ನನಗನ್ಸುತ್ತೆ. ಮತ್ತೆ ಚೋಕರ್ಸ್ ಆಗ್ಬಿಟ್ರ ಅಂತ ಪಪ್ಪ. ನಿಮ್ಗೆ ಗೊತ್ತಾ ಇದ್ರ ಬಗ್ಗೆ ಬಹಳ DRS ನೋಡ್ತಿರಲ್ಲ, ಅದರಲ್ಲಿ ಸಿಕ್ಕಾಪಟ್ಟೆ ಇದ್ರ ಬಗ್ಗೆ ಡಿಬೇಟ್ ನಡೀತಾ. ಚೋಕರ್ಸ್ ಅಂತ ಕರಿಬಾರ್ದು, ಯಾಕಂದ್ರೆ ಕ್ರಿಕೆಟ್ ಅಲ್ಲಿ ಏನಿದೆ ಗೊತ್ತಾ, ಒಳ್ಳೆ ಟ್ಯಾಗ್ ಲೈನ್ ಕೊಡೋದಕ್ಕೆ ಬಹಳ ಸಮಯ ತಗೊಳುತ್ತೆ. ಬಟ್ ಅದೇ ನೀವು ಒಂದು ಕೆಟ್ಟ ಟ್ಯಾಗ್ ಲೈನ್ ಅಂದ್ರೆ ಒಂದ್ ಇನ್ಸ್ಟೆನ್ಸ್ ಸಾಕು. ಅದು ಚೋಕರ್ಸ್ ಅನ್ನೋದು ಪ್ರಾಬ್ಲಿ ಕ್ರಿಕೆಟಿಂಗ್ ಆಂಗಲ್ ಅಲ್ಲಿ ನೋಡ್ತಾ ಅಂದ್ರೆ ಯಾರು ಇಷ್ಟಪಡಲ್ಲ ಅದನ್ನ. ನಾವು ಅದನ್ನ ಶೋಲ್ ಕೂತ್ಕೊಂಡಾಗ ಅದ್ರ ಬಗ್ಗೆ ಕರಿಬಾರ್ದು, ಇನ್ನ ಚೋಕರ್ಸ್ ಅಂತ ಕರಿಬಾರ್ದು ಅವ್ರಿಗೆ. ಸುಮಾರು ಜನ ಇನ್ಫ್ಯಾಕ್ಟ್ ನ್ಯೂಜಿಲೆಂಡರ್ಸ್ ಒಂದು ICC ಇವೆಂಟ್ ಗೆದ್ದಿಲ್ಲ, ಒಂದು ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ. ಇಂಡಿಯಾ 13 ವರ್ಷ ಬೇಕಾಯ್ತು ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ. ಎವ್ರಿ ಟೈಮ್ ಸೆಮಿಫೈನಲ್ ಬರ್ತಾರೆ ಹೋಗ್ತಾರೆ. ಸೌತ್ ಆಫ್ರಿಕಾಗೆ ಯಾಕೆ ಚೋಕರ್ಸ್ ಕರಿಬಾರ್ದು ಅಂತ ನಾವು ನಿರ್ಣಯ ಮಾಡಿದ್ವಿ, ಬಟ್ ಆ ಥರ ಆಗ್ಲಿಲ್ಲ. ಇನ್ಫ್ಯಾಕ್ಟ್ ಅಂಡರ್ ಪ್ರೆಷರ್ ಬಂದಾಗ ಅವರು ಡೆಲಿವರ್ ಮಾಡೋಕ್ಕೆ ಅವ್ರು ಆಗಲ್ಲ ಅಂತ ಮತ್ತೊಂದ್ಸರಿ ತೋರಿಸ್ಕೊಟ್ಟಿದ್ದು. ಸಿಕ್ಕಾಪಟ್ಟೆ ಪ್ರೆಷರಲ್ಲಿ ಕಾಣಿಸ್ತು. ಇದು ಫಸ್ಟ್ ಇನ್ಸ್ಟೆನ್ಸ್ ಅಲ್ಲ. ಡಿವಿಲಿಯರ್ಸು, ಡೇಲ್ ಸ್ಟೇನ್ ಇವ್ರು ಇಲ್ಲೇ ಇದ್ದಾಗೂ ಕೂಡ ಅಂಡರ್ ಪ್ರೆಷರ್ ಡೆಲಿವರ್ ಮಾಡೋದು ಕಷ್ಟಪಟ್ಟಿದೆ. ಸೊ ಈ ಟ್ಯಾಗ್ ಮುರಿಯೋಕೆ ಒಂದು ಅವಕಾಶ ಇತ್ತು ಅವ್ರಿಗೆ. ಅಂಡ್ ಫೈನಲ್ಸ್ ಪ್ರೆಷರ್ ಇದ್ದಿದ್ದೇನೆ. ವರ್ಲ್ಡ್ ಕಪ್ ಅನ್ನೋದೇ ಪ್ರೆಷರ್. ಆ ಪ್ರೆಷರ್ ಹ್ಯಾಂಡಲ್ ಮಾಡೋದೇ ಟೀಮ್ನ ಗೆಲ್ಲೋದು. ಬಟ್ ನನ್ನ ಪ್ರಕಾರ ಬೆಟರ್ ಹ್ಯಾಂಡಲ್ ಮಾಡ್ಬೋದಾಗಿತ್ತು ಇನ್ನೂ ಅಂತ ಅನ್ಸುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.